ಇಂಗ್ಲಿಷ್ ಯಕ್ಷಗಾನಕ್ಕೆ ಹೊಸ ಆಯಾಮ ನೀಡುವ ಉದ್ದೇಶದಿಂದ ಆರಂಭವಾದ ಪಿವಿ ಐತಾಳರ ಇಂಗ್ಲಿಷ್ ಯಕ್ಷಗಾನ ತಂಡ ಯಕ್ಷನಂದನ ಪಣಂಬೂರು ಕುಳಾಯಿ ಇದರ ಅಧಿಕೃತ ವೆಬ್ಸೈಟ್ ಲೋಕಾರ್ಪಣೆ ಕಾರ್ಯಕ್ರಮ ಪಣಂಬೂರು ಶ್ರೀ ನಂದನೇಶ್ವರ ದೇವಸ್ಥಾನದ ರಾಮಾರಮಣ ಮಂಟಪ ರಾಜರತ್ನ ಸಭಾಂಗಣದಲ್ಲಿ ನಡೆಯಿತು. ಯಕ್ಷನಂದನ ಪಿವಿ ಐತಾಳರ ಇಂಗ್ಲಿಷ್ ಯಕ್ಷಗಾನ ತಂಡದ 45ನೇ ವರ್ಷದ ಸಂಭ್ರಮಾಚರಣೆ ಮತ್ತು ದಿವಂಗತ ಅಡ್ವೊಕೇಟ್ ಪಿವಿ ಐತಾಳರ 29ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮದ ಅಂಗವಾಗಿ ವೆಬ್ಸೈಟ್ ಅನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಕಟೀಲಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕಮಲಾದೇವಿ ಪ್ರಸಾದ್ ಆಸರಣ ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನ ಶ್ರೀ ಗುರು ನರಸಿಂಹ ದೇವಸ್ಥಾನ ಸಾಲಿಗ್ರಾಮದ ಆಡಳಿತ ಮಂಡಳಿ ಅಧ್ಯಕ್ಷ ಹಾಗೂ ರೋಟರಿ ಪಿಡಿಜಿ ಎನ್ ಪ್ರಕಾಶ್ ಕಾರಂತ್ ವಹಿಸಿದ್ರು. ಖ್ಯಾತ ಯಕ್ಷಗಾನ ಕಲಾವಿದ ಮತ್ತು ವಿಮರ್ಶಕ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಈ ವೆಬ್ಸೈಟ್ ಅನ್ನು ಮಂಗಳೂರಿನ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಮನ್ವಿತ್ ಬಿ ಶೆಟ್ಟಿ ವಿನ್ಯಾಸಗೊಳಿಸಿದ್ದು ಇವರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಇಂಗ್ಲಿಷ್ ಯಕ್ಷಗಾನದ ಪಯಣವನ್ನು ದೇಶ ವಿದೇಶದ ಕಲಾಭಿಮಾನಿಗಳಿಗೆ ತಲುಪಿಸುವ ಉದ್ದೇಶದಿಂದ ಈ ಡಿಜಿಟಲ್ ವೇದಿಕೆಯನ್ನು ರೂಪಿಸಲಾಗಿದೆ. ಕಾರ್ಯಕ್ರಮದ ಅಂಗವಾಗಿ ನರಕಾಸುರ ಮೋಕ್ಷ ಮತ್ತು ಬ್ರಹ್ಮಕಪಾಲ ಎಂಬ ಇಂಗ್ಲಿಷ್ ಯಕ್ಷಗಾನ ಪ್ರಸಂಗಗಳು ಯಶಸ್ವಿಯಾಗಿ ಪ್ರದರ್ಶನಗೊಂಡಿತು. ಯಕ್ಷಗಾನದ ಪರಂಪರೆಯನ್ನ ಡಿಜಿಟಲ್ ಮಾಧ್ಯಮದ ಮೂಲಕ ವಿಶ್ವದ ಮೂಲೆ ಮೂಲೆಗೂ ಕೂಡ ತಲುಪಿಸುವ ನಿಟ್ಟಿನಲ್ಲಿ ಯಕ್ಷನಂದನ ವೆಬ್ಸೈಟ್ ಮಹತ್ವದ ಹೆಜ್ಜೆಯಾಗಿದ್ದು ಯುವ ಪ್ರತಿಭೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸುಂದರ ಸಂಗಮಕ್ಕೆ ಸಾಕ್ಷಿಯಾಗಿದೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ಸತ್ಯಮೂರ್ತಿ ಐತಾಳ್, ಪಿ ಸುರೇಶ್ ಕುಮಾರ್ ಐತಾಳ್, ಅಡ್ವೊಕೇಟ್ ಪಿ ಸಂತೋಷ್ ಐತಾಳ್ ಮತ್ತಿತರರು ಉಪಸ್ಥಿತರಿದ್ದರು. It is with immense pride and pleasure that we present the official website of Yakshanandana, marking the beginning of a new digital chapter in our journey of preserving, promoting and celebrating the rich heritage of Yakshagana. For over 5 decades, Yakshanandana has dedicated itself in nurturing the magnificent traditional art form through performances, training and cultural outreach. Today, this legacy extends into the digital world through a website that serves as a comprehensive platform for audience across the globe. The website has been designed with a modern, responsive and a user-friendly interface, ensuring a seamless experience across desktops, mobiles and tablets. Every section has been thoughtfully organized to provide visitors with the easy access to information while maintaining the cultural identity and elegance of Yakshanandana. ಪ್ರತಿಯೊಬ್ಬರು ಒಂದು ಆರಾಧನೆ ಮಾಡುವಾಗ ಕುಲದೇವರು, ಗ್ರಾಮ ದೇವರು, ಇಷ್ಟ ದೇವರು ಅಂತ ಆರಾಧನೆ ಮಾಡ್ತಾರೆ. ಅದನ್ನು ನಾವು ಕುಲದೇವತಾಭ್ಯೋ ನಮಃ, ಗ್ರಾಮದೇವತಾಭ್ಯೋ ನಮಃ, ಇಷ್ಟದೇವತಾಭ್ಯೋ ನಮಃ ಅಂತೆಲ್ಲ ಹೇಳ್ತೇವೆ ನಾವು. ಯಾಕಂದರೆ ಅವರಿಗೆ ಒಂದು ಕುಲದೇವರು ಇರ್ತದೆ, ಒಂದು ಗ್ರಾಮದ ದೇವರು ಇರ್ತಾರೆ, ಆಮೇಲೆ ಒಂದು ಇಷ್ಟ ದೇವರು ಇರ್ತಾರೆ. ಇದನ್ನು ಯಾಕೆ ನಾನು ಹೇಳ್ತಾನೆ ಇದ್ದೇನೆಂದರೆ, ನಮಗೂ ಕೂಡ ಈಗ ನನಗೂ ಕೂಡ ನನ್ನ ತಂದೆಯ ಕುಟುಂಬ ಇದೆ, ತಾಯಿಯ ಕುಟುಂಬ ಇದೆ. ಇನ್ನು ಇದು ಎರಡೂ ನಮಗೆ ಸೇರಿದ ಕುಟುಂಬಗಳಾದರೆ ಒಂದು ಇಷ್ಟದ ಕುಟುಂಬ ಅಂತ ಒಂದು ಉಂಟು. ಅದು ಯಾವುದು ಅಂತ ಹೇಳಿದರೆ ಐತಾಳ ಎಂಬಂತಹ ಸರ್ನೇಮ್ ಉಳ್ಳಂತಹ ಒಂದು ಕುಟುಂಬ. ಅದರಲ್ಲಿ ನನಗೆ ಬಹಳ ಇಷ್ಟ. ಯಾಕೆ ಅಂತ ನೀವು ಕೇಳಬಹುದು. ರಂಗಾಯ್ತಾಳರು ಮತ್ತು ಬಾಬೈತಾಳರು ಅಂತ ಇಬ್ಬರು ನಮ್ಮ ಅಜ್ಜನ ಲಕ್ಷ್ಮೀನಾರಾಯಣ ಆಶ್ರಮರು ಅಂತ ನಮ್ಮ ಅಜ್ಜ ಇದ್ದರು, ಅವರ ಶಿಷ್ಯ